ಅದರಲ್ಲಿ 12ನೇ ಹಣಕಾಸು ಆಯೋಗ ಇವ್ರ ಕಾಲದಾಗ 30.5% ಕೊಟ್ಟಿತ್ತು. ಆವಾಗೂ ಹಣಕಾಸು ಆಯೋಗಗಳು ಜಾಸ್ತಿ ರೆಕಮೆಂಡ್ ಮಾಡಿದ್ದು, ಇವರು ಆಯೋಗಕ್ಕೆ ಕಾಂಗ್ರೆಸ್ದವರು ಕೊಡೋದಿಲ್ಲ ಅಂತ ಹೇಳಿದ್ರು. 13ನೇ ಹಣಕಾಸು ಆಯೋಗ 32%, 14ನೇ ಹಣಕಾಸು ಆಯೋಗ 42%. ನಾವು ಒಪ್ಪಿಕೊಂಡಿವಿ ಅದನ್ನು. 15ನೇ ಹಣಕಾಸು ಆಯೋಗ 41%. ಇದನ್ನು ನಾವು ಒಪ್ಪಿಕೊಂಡಿವಿ. ಜಮ್ಮು ಕಾಶ್ಮೀರದಲ್ಲಿ ಹೊಸ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದರಿಂದ ಅದು 42%ಇಂದ 41% ಕೊಡಿತಾರೆ. ಈ ಎಲ್ಲ ಸಂಗತಿ ಹೇಳೋದು ಬಿಟ್ಟು ನಿಮಗೆ ಗುಂಡಿ ಮುಚ್ಚಲಿಕ್ಕಾಗಿಲ್ಲ. 350 ಕೋಟಿ ರೂಪಾಯಿ ನಮ್ಮ ಮಹಾನಗರ ಪಾಲಿಕೆಗೆ ನೀವು ಸ್ಯಾಲ್ರಿ ಅಕೌಂಟ್ದಾಗ ಕೊಡ್ಬೇಕು. ನೀವು ಸ್ಯಾಲ್ರಿ ಅಕೌಂಟ್ ಜವಾಬ್ದಾರಿ ಯಾರ್ದು? ಆಫ್ಟರ್ ಹೋದ ನಂತರ ರಾಜ್ಯ ಸರ್ಕಾರದ. ಪ್ರತಿ ತಿಂಗಳ 7 ಕೋಟಿ ರೂಪಾಯಿ ಇಲ್ಲಿಂದ ಮಾಡ್ತಾ ಇದ್ದೀವಿ ನಾವು. ಆ ದುಡ್ಡು ಇವ್ರು ಕೊಡ್ತಾ ಇಲ್ಲ, ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ಇದ್ದಂಥ ಕೆಲವು ಕಾಂಗ್ರೆಸ್ ನಾಯಕರು ತಪ್ಪು ಚೇಲಾಗಳನ್ನು ಕಳಿಸಿ ಮಹಾನಗರ ಪಾಲಿಕೆಯವರು ದುಡ್ಡು ಯಾಕೆ ಕೊಟ್ಟಿಲ್ಲ? ಬೆಂಗಳೂರಿನಲ್ಲಿ ನಿಮ್ಮ ಮೂಗಿನ ಕೆಳಗೆ ಆಡಳಿತ ನಡೀತಾ ಇದೆ. ಪ್ರತಿಯೊಂದು ಇದರಲ್ಲಿ ತೆಗ್ಗು ಗುಂಡಿಗಳು. ಅದನ್ನು ಮುಚ್ಕೊಳ್ಳಿಕ್ಕೆ ಯಾರಿಗೆ ಬೇಕಾದ್ರೆ ಬಾಯಿ ಬಂದಂಗೆ ಮಾತಾಡ್ತೀರಿ ನೀವು. ನಿಮ್ಮ ಹಣಕಾಸು ಸ್ಥಿತಿ ಸರಿ ಇಲ್ಲ, ಭ್ರಷ್ಟಾಚಾರ ತುಂಬಿ ತುಳು. ಇದು ನಾನು ಹೇಳಿದ್ದೇನೆ, ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ್ದು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅವೈಜ್ಞಾನಿಕವಾಗಿ ಯೋಜನೆಗಳನ್ನು ಜಾರಿಗೊಳಿಸಿದ್ದರ ಪರಿಣಾಮ ಇವತ್ತು ನಮಗೆ ರಸ್ತೆ ಮಾಡ್ಲಿಕ್ಕೆ ದುಡ್ಡಿಲ್ಲ, ಜನ ಚೀತು ಅಂತ ಉಗಿತಾ ಇದ್ದಾರೆ. ನಾವು ಕಾಂಗ್ರೆಸ್ MLAಗಳು ಹೇಳ್ತಾ ಇದ್ದಾರೆ. ನಾಚಿಕೆ ಬರ್ತದೆ ನಿಮಗೆ ಸಿದ್ದರಾಮಯ್ಯನವರೇ? ಒಬ್ಬ ಯುವ ಸಂಸತ್ ಸದಸ್ಯ 2ನೇ ಬಾರಿ, ನೀವು 8 ಬಾರಿ ಆಯ್ಕೆ ಆದವರು. 1 ಬಾರಿ ನೀವು ಸಂಸತ್ ಲೋಕಸಭೆಗೆ ಆಯ್ಕೆ ಆಗೋ ಯೋಗ್ಯತೆ ಜನ ನಿಮಗೆ ತೋರಿಸ್ತಿಲ್ಲ. ನೀವು ಬಾಯಿಗೆ ಬಂದಂಗ ನಿಮ್ಗಿಂತ ಜಾಸ್ತಿ ಕೆಟ್ಟದಾಗಿ ಮಾತಾಡೋದು. ಬಹುಶಃ ನಿಮಗೆ ಯಾವುದೋ ಗುಂಗಿನೊಳಗೆ ಅಮಾಸಿ ಚಂದ್ರನ್ ನೋಡಿ ಅಂದ್ರೆ ಮಾತಾಡಿರ್ಬೇಕು. ನೀವು ಅಮಾಸಿ ಒಳಗೆ ಚಂದ್ರನ ಹುಡುಕ್ಲಿಕ್ಕೆ ಹೋಗಿ ಮಾತಾಡಿರ್ಬೇಕು. ಯಾಕಂದ್ರೆ ನಿಮ್ಮ ಗುಂಗು ಬೇರೆ ಬೇರೆ ಇರ್ತದಲ್ಲ. ನಿಮ್ದು ಏನೇನು ಮಾಡಿರ್ತೀರಿ ನಮ್ಗೆ ಗೊತ್ತಿಲ್ಲ. ಹಗಲು ರಾತ್ರಿ ಕನ್ಫ್ಯೂಸ್ ಆಗಿರ್ಬೇಕು ನಿಮ್ಗೆ ಸಿದ್ದರಾಮಯ್ಯನವರು. ಅದಕ್ಕೆ ನೀವು ಹಿಂಗೆ ಬಾಯಿಗೆ ಬಂದಾಗ ಮಾತಾಡಿರಿ. ನಿಮ್ಮ ಒಂದು ಯೋಗ್ಯತೆ ನೋಡ್ಕೊಂಡು ಮಾಡ್ಕೊರಿ. ಇವತ್ತು ನಮ್ಮ ದೇಶದೊಳಗೆ ಅಟಲ್ ಬಿಹಾರಿ ವಾಜಪೇಯಿ, ಇವನ್ ನಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ತಪ್ಪು ನೆಹರು ಅವರ ಭಾಗ ಹೇಳಿದ್ರು ಸಹಿತ ಈ ರೀತಿ ಕೀಳು ಭಾಷೆ ಯಾರೂ ಪ್ರಯೋಗ ಮಾಡ್ತಿರಲಿಲ್ಲ. ನಾನು ಇವತ್ತು ಒಂದು ಖುಲಾಸೆ ಮಾಡ್ತಾ ಇದ್ದೇನೆ. ನಮ್ಮವ್ರು ಕೆಲವರು ಸಿದ್ದರಾಮಯ್ಯನವ್ರಿಗೆ ಬೇರೆ ಬೇರೆ ಭಾಷೆ ಬಳಸಿದಾಗ ನಮ್ಮ ಪಾರ್ಟಿ ಮೀಟಿಂಗ್ದಲ್ಲಿ ನಾನು ಹೇಳಿದ್ದೇನೆ, ಈ ರೀತಿ ಭಾಷೆ ನೀವು ಬಳಸಬಾರ್ದು, ಇದು ಒಳ್ಳೇದಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಬಗ್ಗೆ. ನಿಮಗೆ ನಾಚಿಕೆ ಬರೋದಿಲ್ಲ ಸಿದ್ದರಾಮಯ್ಯನವರೇ? ಈ ರೀತಿ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ನೀವು. ಒಂದು ಸಾರ್ವಜನಿಕ ಜೀವನದ ಒಂದು ಸ್ತರ ಮೇಂಟೈನ್ ಮಾಡೋದು ಬೇಡ, ಪಬ್ಲಿಕ್ ಲೈಫದ ಒಂದು ಡಿಸೆನ್ಸಿ ಮೇಂಟೈನ್ ಮಾಡೋದು ಬೇಡ. ನೀವು ಯಾರಿಗೆ ಬೇಕಾದವ್ರಿಗೆ ಏನು ಬೇಕಾದ್ ಮಾತಾಡ್ತೀರಿ ನೀವು. ರಾಷ್ಟ್ರಪತಿಗೆ ಏಕೋಚನ, ನಿಮ್ಮ ಕಾಲದೊಳಗೆ ರಾಷ್ಟ್ರಪತಿ ಇದ್ದವ್ರಿಗೆ ಯಾರಾದ್ರೂ ಏಕೋಚನ. ಒಂದು ಸಿಂಪಲ್, ಅದು ಯಾರೋ ಒಬ್ಬನು ಗಣೇಶ ಮೂರ್ತಿ ಮೇಲೆ ಕಲ್ಲು ಹೊಡೆದವನ್ನ ಬುಲ್ಡೋಜರ್ ಹಚ್ಚಿರಿ ಆ ಮಸೀದಿಗೆ ಅಂತ ಹೇಳಿದ್ದಕ್ಕೆ ಅವನು ಒಯ್ದು ಜೈಲಿಗೆ ಹಾಕಿದ್ರಿ. ನೀವು ರಾಷ್ಟ್ರಪತಿಗೆ ಏಕೋಚನದಾಗ ಮಾತಾಡ್ತೀರಿ, ನೀವು ಪ್ರಧಾನಮಂತ್ರಿಗೆ ಏಕೋಚನದಾಗ ಮಾತಾಡ್ತೀರಿ. ನೀವು ತೇಜಸ್ವಿ ಸೂರ್ಯ ನಿಮಗಿಂತ ಭಾಳ ಜೂನಿಯರ್ ಅವರು ರಾಜಕಾರಣದಾಗ, ಬಾಯಿಗೆ ಬಂದಂಗೆ ಮಾತಾಡ್ತೀರಿ ನೀವು. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿ ಬರ್ತೀನಿ, ನೀವು ಸಾರ್ವಜನಿಕ ಜೀವನದ ಒಂದು ಡಿಸೆನ್ಸಿ ಮೇಂಟೈನ್ ಮಾಡ್ರಿ. ನಿಮ್ಗೆ ಇಲ್ಲಾಂದ್ರೆ ಜನ ನಿಮ್ಗೆ ಆಲ್ರೆಡಿ ಇಡೀ ದೇಶದೊಳಗೆ 3 ಸರ್ತಿ ಆತ ನಿಮ್ಮನ್ನು ಮೂಲಿ ಕೂಡಿಸಿದಾರೆ. 3 ಸರ್ತಿ ಅದಕ್ಕಿಂತ ಮೊದಲು ಇದ್ದದ್ದು ಸಹಿತ ನಿಮ್ಮದು ಅತ್ಯಂತ ಕೆಟ್ಟ ಸಮ್ಮಿಶ್ರ ಸರ್ಕಾರ. ನೀವು 100, 150, 170 ಇರ್ತಿದ್ರಿ. ಉಳಿದವರೆಲ್ಲರಿಗೂ ಜಿ ಅನ್ಕೋತ ಭ್ರಷ್ಟಾಚಾರದ ಪರಮಾವಧಿಯನ್ನು ಮುಟ್ಟಿ ಆಡಳಿತವನ್ನು ನಡೆಸಿದ್ರಿ. ಕಳೆದ ಸಾಧಾರಣ 89ರ ನಂತರ ನಿಮ್ಗೆ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಅಡ್ರೆಸ್ ಇಲ್ಲ. UP ಒಳಗೆ ನಿಮ್ಗೆ ಅಡ್ರೆಸ್ ಇಲ್ಲ, ಬಿಹಾರದೊಳಗೆ ನಿಮ್ಗೆ ಅಡ್ರೆಸ್ ಇಲ್ಲ, ಜಾರ್ಖಂಡದೊಳಗೆ ನಿಮ್ಗೆ ಅಡ್ರೆಸ್ ಇಲ್ಲ, ಒಡಿಸ್ಸಾದೊಳಗೆ ನಿಮ್ಗೆ ಅಡ್ರೆಸ್ ಇಲ್ಲ, ತೆಲಂಗಾಣದಾಗ ನಿಮ್ಗೆ ಅಡ್ರೆಸ್ ಇಲ್ಲ, ಆಂಧ್ರ ಪ್ರದೇಶದಾಗ 0, ತಮಿಳ್ನಾಡದಾಗ DMK ಅಂಗಿ ಹಿಡ್ಕೊಂಡು ಹೋಗ್ಬೇಕು ನೀವು. ಮಹಾರಾಷ್ಟ್ರದಾಗ ನಿಮ್ಮ ಸ್ಥಿತಿ ಏನದ? ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ಗಿಂತ ಜಾಸ್ತಿ ಮಾತಾಡ್ಲಿಕ್ಕೆ ಬರ್ತದೆ. ಆದ್ರೆ ನಿಮ್ಮಂಗೆ ಏಕೋಚನದೊಳಗೆ ನಿಮ್ಮಂಗ ಕೆಟ್ಟು ಭಾಷೆಯನ್ನು ಪ್ರಯೋಗ ಮಾಡಿ ಮಾತಾಡಿಸುವಂಥದ್ದು ನಮಗೆ ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ ಅವರು ಕಲಿಸಿಲ್ಲ.
ನೀವು ಸ್ವಲ್ಪ ಡಿಸೆನ್ಸಿ ಮೇಂಟೈನ್ ಮಾಡಿರಿ ಅಂತ ತಿಳ್ಕೊಂಡು ನಾನು ಸ್ಪಷ್ಟವಾಗಿ ನಿಮಗೊಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಸಿದ್ದರಾಮಯ್ಯ.